ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೀಚ್ ಸೈಡು, ಲೇಕ್ ಸೈಡು, ಒಟ್ಟಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗೋ ಆಸೆ ಇದೆಯಾ? ಕಳಿಸ್ತಿದ್ದೀರಾ? ಅಮೂಲ್ಯ ಅವನೆಲ್ಲೋ ಬೇರೆ ದೇಶದಲ್ಲಿ ಮದುವೆ ಆಗ್ಬೇಕು ಅಂತ ಆಸೆ ಇತ್ತಂತೆ, ಅದನ್ನ ಅವ್ನು ಮಾಡಿಸ್ತಾನಂತ ಇಲ್ಲೇ ದೇಶಪಾಂಡೆ ನೋ ವೇ, ಚಾನ್ಸೇ ಇಲ್ಲ. ಮ್ಯಾಜಿಕ್ ಶೋ ನೋಡಕ್ ಇಷ್ಟಪಡ್ತೀರಾ? ವೇದಿಕೆ ಮೇಲೆ ಒಂದು ಮ್ಯಾಜಿಕ್ ನೋಡಕ್ ಇಷ್ಟಪಡ್ತೀರಾ? ಒಂದ್ ನಿಮಿಷ ಕಣ್ಣು ಕಟ್ಟ ಬಟ್ಟೆ ಕೊಡ್ರೋ. ಆಕ್ಚುಲಿ ಈ ಜೋಡಿಗೆ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕು, ಅಲ್ಲಿ ಯಾವುದೋ ಒಂಥರ ಅದ್ಭುತವಾದ ಜಾಗಕ್ಕೆ ಹೋಗಿ ಅಲ್ಲೊಂದು ಮದುವೆ ಆಗಬೇಕು ಅಂತ ಆಸೆ ಇತ್ತಂತೆ. ಆಸೆನ ಈಡೇರಿಸಿ ಅಂತ ಕ್ಷಣ ನಮ್ಮ ಸ್ಟೇಜ್ ಚೇಂಜ್ ಆಗ್ಲಿ. ಆಕ್ಚುಲಿ ನೀನು ಡೆಸ್ಟಿನೇಷನ್ ವೆಡ್ಡಿಂಗ್ ಕೇಳಿದ್ದೆ. ಇಂಥ ಒಳ್ಳೆ ಸ್ಟೇಜ್ ಮೇಲೆ ನಿನಗೆ ಚಂದ್ರಲೋಕನೇ ನೆನ್ಪಿಸ್ತೀನಿ. ವಾವ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದೇನು ಅಂದ್ರೆ ಇಲ್ಲಿ 7 ಸಪ್ತಪದಿ ಇದೆ ತರಮ್ಮ. ಎಲ್ಲಿ ಕಾಲಿಕರೆ ಕೆಳಗೆ ಕಾಣಿಸುತ್ತೆ. ಬಾ, ಇವಳಲ್ಲಿ ನನ್ಗೆ ಆಕ್ಚುಲಿ ಇಷ್ಟ ಆಗಿರೋ ಗುಣಗಳು ಹೇಳ್ಕೊಂಡು ಹೋಗ್ತೀನಿ ತರಮ್ಮ. ವೆರಿ ಗುಡ್. ಮೊದಲನೇದು ಬಂದು ನನ್ನ ಪ್ರೀತಿದಾಗಿಂದ ಹಿಡ್ದು ಇವಾಗವರೆಗೂ ತುಂಬಾ ತಾಳ್ಮೆಯಿಂದ ನನ್ನ ಸಹಿಸ್ಕೊಂಡು ನಾನು ಮಾಡಿರೋ ಪ್ರತಿಯೊಂದು ತಪ್ಪನ್ನ ಕ್ಷಮಿಸ್ಕೊಂಡು ಬಂದಿರೋದಕ್ಕೆ ಒಂಥರ ಇವಳನ್ನ ಮದುವೆ ಆಗಿರೋದು ನನ್ಗೆಲ್ಲ ತುಂಬಾ ಅದೊಂದು ಗರ್ವ ಅನ್ಸುತ್ತೆ. ಯಾಕಂದ್ರೆ ಜೊತೆಗಿರೋದೆಲ್ಲ ಮುಖ್ಯ, ಕೊನೆವರೆಗೂ ಯಾರು ಇರ್ತಾರೆ ಅನ್ನೋದು ತುಂಬಾ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಫಸ್ಟ್ ತುಳಿ. ಆ್ಯಂಡ್ ದೆನ್ ಸೆಕೆಂಡು, ನಮಗೆ ಮಕ್ಕಳಾದ್ಮೇಲೆ ಆ ಮಕ್ಕಳಿಗೆ ಒಂದು ಪರ್ಫೆಕ್ಟ್ ತಾಯಿನ ನಾವು ನೋಡಿದೆ ಇವಳನ್ನ ಹತ್ರ. ಯಾಕಂದ್ರೆ ಆ ಮಕ್ಕಳನ್ನ ಬಿಟ್ಟು ಯಾವತ್ತೂ ಒಂದು ಕ್ಷಣ ಇವಳಿರಲ್ಲ. ಪ್ರತಿ ನಿಮಿಷ ಅವ್ರಿಗೆ ಏನು ಬೇಕು, ಮತ್ತೊಂದು ಬೇಕು ಅನ್ನೋದಕ್ಕೆ ಶಿ ಇಸ್ ಬೀನ್ ಆಲ್ವೇಸ್ ಅ ಪರ್ಫೆಕ್ಟ್ ಮದರ್. ಆ್ಯಂಡ್ ಸೆಕೆಂಡ್ ಇಡು. ಮೂರನೇದೇನು ಅಂದರೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ. ಪ್ರತಿಯೊಂದನ್ನು ಸಹಿಸ್ಕೊಂಡು ಇವತ್ತು ನಮ್ಮ ಮನೆಗೆ ಮಗಳಾಗಿ ಇವಳನ್ನ ನಮ್ಮ ಅಪ್ಪ ಅಮ್ಮ ಸ್ವೀಕರಿಸಿ ನನಗಿಂತ ಹೆಚ್ಚಾಗಿ ಇವಳನ್ನ ಪ್ರೀತಿಸ್ತಾರೆ. ಸೊ ಅದನ್ನು ಇವಳು ಗಳಿಸ್ಕೊಂಡಿದ್ದಾಳೆ. ಶಿ ಇಸ್ ಬೀನ್ ಆಲ್ವೇಸ್ ಅ ಪರ್ಫೆಕ್ಟ್ ಡಾಟರ್ ಇನ್ ಲಾ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಇನ್ನೊಂದೇನು ಅಂದರೆ ಯಾವುದೇ ಶೋ ಮಾಡಬೇಕಾದ್ರೂ ತುಂಬ ಆಸೆ ಬೀಳೋದು ಇವಳೆ. ಇಲ್ಲ ನೀನು ಈ ಶೋ ಹೋಗು, ಈ ಶೋ ಮಾಡು ಅಂತ. ಪ್ರತಿಯೊಂದು ಸಕ್ಸಸ್ಗೂ ಒಂದು ಹೆಣ್ಣು ಜೊತೆಗಿರ್ತಾರೆ ಅನ್ನೋದಕ್ಕೆ ಇವಳೇ ಸಾಕ್ಷಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ದ್ಯಾಟ್. ಆಮೇಲೆ ನಾನೇನಾದರೂ ಇವಳನ್ನ ಕಳ್ಕೊಂಡಿದ್ರೆ ಜೀವನದಲ್ಲಿ ಐ ವುಡ್ ಹವ್ ಲಾಸ್ಟ್ ಮದರ್ ಆ್ಯಂಡ್ ಟ್ರೂ ಸೋಲ್ ಅನ್ಸುತ್ತೆ ನನ್ನ ಜೀವನದಲ್ಲಿ. ಯಾಕೆಂದರೆ ಪ್ರತಿ ಕ್ಷಣ ನನ್ನ ಹಿಂದೆನೇ ಇರೋದು, ಏನು ಮಾಡ್ತಾ ಇದ್ದೀನಿ, ಮತ್ತೊಂದು ಮಗದೋದು ನೋಡ್ತಾ ಇರ್ತಾಳೆ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಅಗೇನ್. ಇನ್ನೊಂದೇನು ಹೇಳಬೇಕು ಅಂದಾಗ, ದಯವಿಟ್ಟು ನನ್ನ ಜಾಸ್ತಿ ಹಿಂದೆ ಬೀಳ್ಬೇಡ ಇದನ್ಮೇಲೆ ಅಲ್ಲ. ಯಾಕೆ ಅಂತ ಹೇಳ್ತೀನಿ, ಹೌದು ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಬಟ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದು ನಾನು ಮಾಡಲ್ಲ. ಆಮೇಲೆ ನಿನ್ನ ಜೊತೆ ನಾನು ನಿಂತು ಈ 7 ಸಪ್ತಪದಿ ತುಳಿದ ಮೇಲೆ ಇನ್ನೊಂದು ಸತಿ ನಾವು ಮದುವೆ ಆಗ್ತಾ ಇದ್ದೀವಿ. ಸೊ ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಬಿ ವೆರಿ ಹ್ಯಾಪಿ ಫ್ರಮ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾ. ಆಮೇಲೆ ಈ ಲಾಸ್ಟ್ ಸಪ್ತಪದಿ ಸ್ಪೆಷಲ್. ನಾನು ಫ್ಯಾಮಿಲಿ ಮ್ಯಾನ್ ಆಗ್ತಾ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಇದು ನನ್ನ 2ನೇ ಸ್ಟೆಪ್. ಓಕೆ, ಆಮೇಲೆ ಇನ್ನೊಂದೇ ಒಂದಿದೆ ತರಮ್ಮ. ಇದೇನು ಅಂದರೆ ಕಾಲುಂಗ್ರ. ಇದು ಆ್ಯಕ್ಚುಲಿ ಅವಳಿಗಲ್ಲ, ನನಗೆ. ಯಾಕೆ ಅಂತ ಹೇಳ್ತೀನಿ. ಇನ್ನು ಮುಂದೆ ಇವಳೇ ನನಗೆ ಇದನ್ನು ತೊಡಸ್ಬೇಕು. ಇನ್ನು ಮುಂದೆ ಯಾವುದೇ ಹುಡುಗಿರು ನಾನು ನೋಡಿದ್ರು ನಾನು ಯಾವತ್ತೂ ಅಕ್ಷಿತನ್ ಪ್ರಾಪರ್ಟಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಐ ಆಮ್ ಬೀಯಿಂಗ್ ಅ ಫ್ಯಾಮಿಲಿ ಮ್ಯಾನ್ ಫ್ರಮ್ ದ ಶೋ ಆ್ಯಂಡ್ ಐಲ್ ಪ್ರೂವ್ ಇಟ್. ಸರ್ ನಿಮ್ಮ ಹೆಸರು ನಾನು ಉಳಿಸ್ತೀನಿ ಸರ್. ರಜತ್ ಯಾವಾಗ್ಲೂ ಫ್ರೆಂಡ್ಸೇ ಫ್ಯಾಮಿಲಿ ಥರ ಅಂತ ಹೇಳ್ತಿದ್ರಲ್ಲ, ಇವ್ರ ಫ್ರೆಂಡ್ಸ್ ತುಂಬ ಕ್ಲೋಸ್ಡ್ ಒನ್ಸು. ತುಂಬ ಅಂದರೆ ತುಂಬ ಬೇಕಾಗಿರೋರು, ನಮ್ಮ ಲೈಫಲ್ಲಿ ತುಂಬ ಮೀನಿಂಗ್ ಕೊಟ್ಟಿರೋರು. ಆಮೇಲೆ ನಮ್ದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಖುಷಿ ಆಗಲಿ, ತುಂಬ ಹಂಚ್ಕೊಂಡಿರೋಂಥ ತುಂಬ ಮೇನ್ ಫ್ರೆಂಡ್ಸ್ ಇವರೆಲ್ಲ ನಮಗೆ. ಸೊ ಅವನಿಗೆ ಇದೊಂದು ಸರ್ಪ್ರೈಸ್ ಆ್ಯಕ್ಚುಲಿ. ರಂಗ್ ಫ್ರೆಂಡ್ಸ್, ಭಾಳ ಖುಷಿ. ವೆರಿ ಫ್ರೆಂಡ್ಸ್.
ಅಕ್ಷತಾ, ಎಸ್ ಹೇಗಿತ್ತು ಈ ಚಂದ್ರಲೋಕದಲ್ಲಿ ಕಾಲುಂಗರ? ಸೀರಿಯಸ್ಲಿ ನಿಜವಾಗ್ಲೂ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಕೊಂಡಿದ್ರೆ ನಾನ್ ಇವನ ಹತ್ರ ಇಷ್ಟೆಲ್ಲ ಕೇಳೋ ಅಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಇಷ್ಟ್ರ ಮಟ್ಟಕ್ಕೆ ಎಕ್ಸ್ಪ್ರೆಸ್ ಮಾಡಿರೋದು ಇದೇ ಫಾರ್ ದ ಫಸ್ಟ್ ಟೈಮ್ ಇನ್ ದ ಮ್ಯಾರೇಜ್. ಇಷ್ಟು 15 ವರ್ಷದ ನಮ್ಮ ಜರ್ನಿಲಿ ಇದೇ ಫಸ್ಟ್ ಟೈಮ್ ಅವ್ನು ಇಷ್ಟು ಕನ್ಫೆಸ್ ಮಾಡ್ಕೊಂಡಿರೋದು, ಇಷ್ಟು ಹೇಳ್ಕೊಂಡಿರೋದು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಅವ್ನು ಹೇಳಿದ ಪ್ರತಿಯೊಂದು ವರ್ಡ್ಸ್ಗೂ ಅವ್ನು ಮೀನಿಂಗ್ಫುಲ್ ಆಗಿ ಹೇಳ್ದ ಅಂತ ನನಗೆ ಗೊತ್ತು. ಅದನ್ನ ಅವ್ನು ನಿಭಾಯಿಸ್ತಾನೆ ಅನ್ನೋದು ಗೊತ್ತು. ಆ್ಯಂಡ್ ಇದನ್ನ ಮಾಡಿಸ್ಕೊಂಡಲ್ಲ, ದಟ್ ವಾಸ್ ಲೈಕ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೀ. ಎಲ್ಲೂ ಕೇಳಿಲ್ಲ ಮರಿ, ಗಂಡು ಮಕ್ಕಳು ಕಾಲುಂಗುರ ಹಾಕಿ ಸಮಾಜಕ್ಕೆ ನಾನೊಬ್ಬ ಮ್ಯಾರಿಡ್ ಮ್ಯಾನ್ ಅಂತ ತೋರಿಸ್ಕೊಳ್ಳದಂತೆ. ಒಂಚೂರು ದಯವಿಟ್ಟು ಪ್ರಪಂಚ ಇಲ್ಲ, ನೋಡ್ಲಿ. actually- ನೋಡ್ಲಿ, ಫಸ್ಟ್ ಕಾಲ್ ತೋರಿಸಿಪ್ಪ. ಇಲ್ಲ, ಆಕ್ಚುಲಿ ಎಲ್ಲರಿಗೂ ಗೊತ್ತು ನಾನು ಮದುವೆ ಆಗಿದ್ದೀನಿ ಅಂತ. ಬಟ್ ಸ್ಟಿಲ್ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಕಂಪ್ಲೀಟ್ ಆಗಿ ನಿಂತ್ಕೊಬೇಕಲ್ಲ. ನಾನು ಶರಣ್ ಸರ್ ಮಾತು ಉಳಿಸ್ಬೇಕಲ್ಲ. ನನ್ನ 2ನೇ ಪ್ರಯತ್ನ. ಸೀರಿಯಸ್ ಈ ಪ್ರಯತ್ನ ಒಂದ್ಸಲಿ ಬಡೀನಿ ಸ್ಟ್ರೈಟ್ ಅವೇ ಬಂದವರ ಹತ್ರ ಹೋಗೋಣ. ತಾರಮ್ಮ, ಒಂದೊಂದು ಹೆಜ್ಜೆ ಇಡ್ಬೇಕಾದ್ರು ಅವಳನ್ನ ಯಾಕೆ ನಾನು ಮೆಚ್ಕೊಂಡೆ, ಅವಳಲ್ಲಿ ಏನು ಒಳ್ಳೆ ಗುಣ ನಿನಗೆ ತುಂಬಾ ಹತ್ರ ಆಯ್ತು ಅಂತ ಹೇಳಿದೆಯಲ್ಲ, ಅದು ತುಂಬಾ ಖುಷಿ ಅನಿಸ್ತು. ಥ್ಯಾಂಕ್ ಯು ತರ. ಮೊದಲನೇದಾಗಿ ಆಲ್ ದಿ ಕ್ಯಾಮ್ರಾಮನ್ಸ್ ಅಂಡ್ ಆಲ್ ಟೆಕ್ನಿಷಿಯನ್ಸ್, hats off. ಥ್ಯಾಂಕ್ ಯು ಸೋ ಮಚ್. Thank you so much. ಹ್ಯಾಟ್ಸ್ ಆಫ್ ಟು ಯು ಅಂಡ್ PCR ಡೈರೆಕ್ಷನ್ ಟೀಮ್. ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವರ ಮದುವೆಯಲ್ಲಿ ಏನೇನ್ ಕಳ್ಕೊಂಡಿದ್ದಾರೆ, ಏನೇನ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ರು, ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿ ಇಲ್ಲಿ ಮತ್ತೆ ನಿಮ್ಮನ್ನ ಮರುಮಾಂಗಲ್ಯ ಮಾಡಿಸಿರೋದು, ನಿಮ್ಮ ಮದುವೆಗಳನ್ನ ಮಾಡಿಸಿರೋದು. ಏನ್ರಿ ಇದು ಜೀ ಕನ್ನಡದಲ್ಲಿ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಮಾತ್ರ ಇದೆಲ್ಲ ಸಾಧ್ಯ. ಅಂಡ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ರಜತ. ಅವ್ರು ನಂಬ್ತಾರೋ ಬಿಡ್ತಾರೋ ಅವ್ರಿಗೆ ಆಶ್ಚರ್ಯ ಆಗುವಷ್ಟು ನೀನ್ ಬದುಕಬೇಕು, ಹಾ ಅಷ್ಟೇ ನಮ್ಮ ಉದ್ದೇಶ. ಈ ಕಾರ್ಯಕ್ರಮದ ಉದ್ದೇಶನೂ ಅದೇ. ಓಕೆನಾ? ಆಲ್ ದಿ ಬೆಸ್ಟ್. ಗುಡ್. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು. ಇನ್ನು ನಮ್ಮ ಫ್ಯಾಮಿಲಿ ಸ್ಟಾರ್ ಶರಣ್ ಸರ್. ನನಗೆ ಏನೋ ಗೊತ್ತಿಲ್ಲ ರಜತ್, ನಿಮಗೆ ಈ ಬದಲಾವಣೆ ಆಗುತ್ತೆ ಅಂತ 3ನೇ ವಾರ ತನಕ ಕಾಯ್ಬೇಕಾಗಿರ್ಲಿಲ್ಲ. ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗಲೇ ಗೊತ್ತಾಗಿತ್ತು ನೀವು ಬದಲಾಗ್ತೀರಾ. ನೀವು ಅದು ಸರ್ ನಂಗೆ ಅದೇ ಸರ್ ಇಷ್ಟ ಆಗಿದ್ದು. ನೀವು ಅದು 7 ಹೆಜ್ಜೆ ಇಟ್ಕೊಂಡು ಬಂದಾಗ ಒಂದೊಂದಕ್ಕೂ ಹೇಳ್ತಾ ಬಂದ್ರಿ ಗೊತ್ತಾ. ಅದು ಇಲ್ಲಿಂದ ಬಂದ್ರೆ ಮಾತ್ರನೇ ಅದು 7 ನೆನಪಿರಕ್ ಸಾಧ್ಯ. ಅದೊಂದು ನೀವು ಒಪ್ಕೊಂಡೆ ನಿಜವಾಗ್ಲೂನು ಕಣೋ. ಅಲ್ವಾ ಅಕ್ಕ? 7 ಅಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಅಂತಂದ್ರೆ ಅದು ಪೇಪರ್ ಇಂದ ಬಂದಿರೋವಂಥದ್ದಲ್ಲ, ಇಲ್ಲಿಂದ ಬಂದಿರೋವಂಥದ್ದು ಅನ್ನೋದು ನನಗೆಲ್ಲರಿಗೂ ನಂಬಿಕೆ ಕೊಟ್ಟಂತವ್ರು ನೀವು. ಅಲ್ಲಿ ಏನೇನು ಮಾತಾಡಿದ್ರಿ ಅದನ್ನ ನಡ್ಕೊಳ್ಳೋ ಹಾಗೆ ಆ ಭಗವಂತ ನಿಮಗೆ ಶಕ್ತಿ ತಂದ್ಕೊಡ್ಲಿ ಅಂತ ಅನ್ನೋವಂಥದ್ದು ಒಂದು. 2ನೇದ್ದು ಡೆಸ್ಟಿನೇಷನ್ ಅಂತ ಅನ್ನೋವಂಥದ್ದು ಇದೆಯಲ್ಲ, ಇಲ್ಲಿ ಒಂದು ಡೆಸ್ಟಿನೇಷನ್ ಇದೆ, ಅದನ್ನ ಗೆದ್ರಿ ನೀವು ಇವತ್ತು. ಥ್ಯಾಂಕ್ ಯು ಸರ್. ಆ ಡೆಸ್ಟಿನೇಷನ್ ನ ಗೆದ್ದಿದ್ದೀರಾ ನೀವು. ಬಹಳ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ ನಿಮ್ಮಿಬ್ಬರಿಗೂ ಒಂದು ಹೆಸರು ಇಡೋಣ ಅನಿಸ್ತು. ಹಾ, ರ್ಯಾಂಬೋ ರಾಜ, ಬುಲೆಟ್ ರಾಣಿ. ಫೈರಿಂಗ್ ಕಪಲ್ ಇದು. ರ್ಯಾಂಬೋ ರಾಜ, ಬುಲೆಟ್ ರಾಣಿ. ಒಳ್ಳೇದಾಗ್ಲಿ. ಒಟ್ಟಲ್ಲಿ ಒಬ್ಬೊಬ್ರದ್ದು ನಂತರ ಆಲ್ಬಮ್ ಅಲ್ಲಿ ಫೋಟೋಗಳು ಸೇರ್ತಾ ಇದೆ. ಜೀವನದಲ್ಲಿ ಯಾರಿದ್ರು ಬಿಟ್ರು ಕಡೆ ತನಕ ನಿಜವಾಗ್ಲೂ ಇರೋದು ಒಳ್ಳೆ ಫ್ರೆಂಡ್ ಅಂತ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಫ್ರಮ್ ಅನದರ್ ಮದರ್. ಸೊ ಹಾಗಾಗಿ ಈ ಆಲ್ಬಮ್ ಅಲ್ಲಿ ಸೇರ್ತಾ ಇರುವಂತ ಫೋಟೋ ಯಾಕೆ ಫ್ರೆಂಡ್ಸ್ ದಾಗಬಾರ್ದು? ಆಗ್ಲಿ, ನಮ್ ಫ್ರೆಂಡ್ಸ್ ಒಂದು ಫೋಟೋ ತೆಗಿಲ್ಲ. ರಜತ್ ಹಾಗೂ ಇವರ ಸ್ನೇಹಿತರ ಈ ಒಂದು ಫೋಟೋ ಸೇರ್ತಾ ಇದೆ ನಮ್ಮ ಫ್ಯಾಮಿಲಿ ಆಲ್ಬಮ್ಗೆ. ಬರ್ಲಿ ಒಂದು ಫೋಟೋ.